ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣಕ್ಕಿಂತಾನೂ ದೊಡ್ಡ ಹಗರಣ ಅಂತ ಹೇಳಬಹುದಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, ನೂರಾರು ಕೋಟಿ ರೂಪಾಯಿಗಳ ಲಂಚ ಕೊಡಬೇಕು ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೊಳಗಾಗಿದೆ. ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಸದಸ್ಯರು ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಧರಣಿ ನಡೆಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಲಂಚಾವತಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಭ್ರಷ್ಟಾಚಾರದ ಆಡಿಯೋ ಬಾಂಬ್ಗಳು ಸಚಿವರ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇದೆ. ಸದನದಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣವಾಗಿದೆ. ಸದನದಲ್ಲೂ ಅಬಕಾರಿ ಲಂಚಾವತಾರ ಕದನ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ, ಬಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ಅಬಕಾರಿ ಲಂಚಾವತಾರ ವಿರುದ್ಧ ಬಿಜೆಪಿ ಸಮರವನ್ನ ಸಾರ್ತಾ ಇದೆ. ಸಚಿವ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಸದನದಲ್ಲಿ ನಿನ್ನೆ ಬಿಜೆಪಿ ನಾಯಕರು ಭ್ರಷ್ಟ ಸಚಿವರೇ ರಾಜೀನಾಮೆ ಕೊಟ್ಟು ತೊಲಗಿ ಎಂಬ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದ್ದಂತೆ ಕಲಾಪ ಮಂಗಳವಾರಕ್ಕೆ ಮುಂದೂಡಿಕೆಯಾಗಿದೆ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ, ಬಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತು ನೋಡಿ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಮಂಗಳವಾರವೂ ಸದನದಲ್ಲಿ ಸಚಿವ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯಲಿದ್ದಾರೆ. ಸಚಿವರ ತಲೆದಂಡಕ್ಕೆ ಬೇಕಾದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಿರುವಂತಹ ಆಡಿಯೋ ಜೊತೆಗೆ ಮತ್ತಷ್ಟು ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಹೆಚ್ಚುವರಿ ಮಾಹಿತಿ ಸಂಗ್ರಹಕ್ಕಾಗಿ ಜೆಡಿಎಸ್ ನಾಯಕರ ಜೊತೆಗೆ ಗೌಪ್ಯ ಸಭೆ ನಡೆಸ್ತಾ ಇದ್ದಾರೆ. ಮೊದಲು ರಾಜೀನಾಮೆ ನೀಡಿ ತನಿಖೆ ಎದುರಿಸಿ. ತಿಮ್ಮಾಪುರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ಅದಾದ ಮೇಲೆ ಬೇರೆಯವ್ರದ್ದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಹೇಳಿಸಿ, ಮುಖ್ಯಮಂತ್ರಿಗಳಿಗೆ ಹೇಳಿ, ತಿಮ್ಮಾಪುರ್ ಅವರೇ ಹೇಳಲಿ, ನೋಡಿ ನಾನು ಒಬ್ಬನೇ ಅಲ್ಲ, ಎಲ್ಲರದ್ದು ಇದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ, ಇಲ್ಲಾಂದ್ರೆ ನನ್ನೊಬ್ಬನ್ನೇ ಯಾಕೆ ನೀವು ತೆಗಿತಾ ಇದ್ದೀರಿ, ರಾಜೀನಾಮೆ ಕೊಡಿಸ್ತೀರಿ, ಅವ್ರನ್ನೂ ಕೊಡಿಸಿ ಅಂತ ಹೇಳಲಿ ಅವರೇ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ. ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ. ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ. ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಜುಡಿಷಿಯಲ್ ಇರುವಂಥ ಒಬ್ಬ ಹೈಕೋರ್ಟ್ನವರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನಾನ್ಯಾಕೆ ರಾಜೀನಾಮೆ ನೀಡಬೇಕು? ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡಬೇಕು? ನಾನು ಏನು ತಪ್ಪು ಮಾಡಿದ್ದೀನಿ. ನಾನು ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕಾಗುತ್ತೆ? ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು. ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLಗಳ ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೊಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಟಿದ್ರು. ಶತಾಯಗತಾಯವಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ನೀಡ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣಕ್ಕಿಂತಾನೂ ದೊಡ್ಡ ಹಗರಣ ಅಂತ ಹೇಳಬಹುದಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, ನೂರಾರು ಕೋಟಿ ರೂಪಾಯಿಗಳ ಲಂಚ ಕೊಡಬೇಕು ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೊಳಗಾಗಿದೆ. ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಸದಸ್ಯರು ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಧರಣಿ ನಡೆಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಲಂಚಾವತಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಭ್ರಷ್ಟಾಚಾರದ ಆಡಿಯೋ ಬಾಂಬ್ಗಳು ಸಚಿವರ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇದೆ. ಸದನದಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣವಾಗಿದೆ. ಸದನದಲ್ಲೂ ಅಬಕಾರಿ ಲಂಚಾವತಾರ ಕದನ.
ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ಅಬಕಾರಿ ಲಂಚಾವತಾರ ವಿರುದ್ಧ ಬಿಜೆಪಿ ಸಮರವನ್ನ ಸಾರ್ತಾ ಇದೆ. ಸಚಿವ ಆರ್.ವಿ. ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಸದನದಲ್ಲಿ ನಿನ್ನೆ ಬಿಜೆಪಿ ನಾಯಕರು ಭ್ರಷ್ಟ ಸಚಿವರೇ ರಾಜೀನಾಮೆ ಕೊಟ್ಟು ತೊಲಗಿ ಎಂಬ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದ್ದಂತೆ ಕಲಾಪ ಮಂಗಳವಾರಕ್ಕೆ ಮುಂದೂಡಿಕೆಯಾಗಿದೆ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದರ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತು ಇಲ್ಲ ನೋಡಿ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಮಂಗಳವಾರವೂ ಸದನದಲ್ಲಿ ಸಚಿವ ಆರ್.ವಿ. ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯಲಿದ್ದಾರೆ. ಸಚಿವರ ತಲೆದಂಡಕ್ಕೆ ಬೇಕಾದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಿರುವಂತಹ ಆಡಿಯೋ ಜೊತೆಗೆ ಮತ್ತಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಹೆಚ್ಚುವರಿ ಮಾಹಿತಿ ಸಂಗ್ರಹಕ್ಕಾಗಿ ಜೆಡಿಎಸ್ ನಾಯಕರ ಜೊತೆಗೆ ಗೌಪ್ಯ ಸಭೆ ನಡೆಸ್ತಾ ಇದ್ದಾರೆ. ಮೊದಲು ರಾಜೀನಾಮೆ ನೀಡಿ, ತನಿಖೆ ಎದುರಿಸಿ. ತಿಮ್ಮಾಪುರ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ಅದಾದ ಮೇಲೆ ಬೇರೆಯವ್ರದ್ದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಹೇಳಿಸಿ. ಮುಖ್ಯಮಂತ್ರಿಗಳಿಗೆ ಹೇಳಿ, ತಿಮ್ಮಾಪುರ ಅವರೇ ಹೇಳಲಿ, ನೋಡಿ ನಾನು ಒಬ್ಬನೇ ಅಲ್ಲ, ಎಲ್ಲರದ್ದು ಇದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ, ಇಲ್ಲಾಂದ್ರೆ ನನ್ನೊಬ್ಬನ್ನೇ ಯಾಕೆ ನೀವು ತೆಗಿತಾ ಇದ್ದೀರಿ, ರಾಜೀನಾಮೆ ಕೊಡಿಸ್ತೀರಿ, ಅವ್ರನ್ನೂ ಕೊಡಿಸಿ ಅಂತ ಹೇಳಲಿ ಅವರೇ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ. ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ. ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ. ನೋಡಿ, ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಜುಡಿಷಿಯಲ್ ಇರುವಂಥ ಒಬ್ಬ ಹೈಕೋರ್ಟ್ನವರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನಾನ್ಯಾಕೆ ರಾಜೀನಾಮೆ ನೀಡಬೇಕು? ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು. ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕಾಗತ್ತೆ? ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು. ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLಗಳ ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಅವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಟಿದ್ರು. ಶತಾಯಗತಾಯವಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ಆರ್.ವಿ. ತಿಮ್ಮಾಪುರ್ ರಾಜೀನಾಮೆ ನೀಡ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.